ನಮಸ್ಕಾರ. ವೆಲ್ಕಮ್ ಟು ಗೀತಾ ಸಂದೇಶ ಯೂಟ್ಯೂಬ್ ಚಾನಲ್. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 2 ಸಾಂಖ್ಯಯೋಗ 16ರಿಂದ 20ರವರೆಗಿನ ಶ್ಲೋಕಗಳ ಅರ್ಥಸಹಿತ ಭಾವಾರ್ಥ ತಿಳಿಯೋಣ. ನ ಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದ್ರಷ್ಟೋಂತಸ್ತ್ವನಯೋಸ್ತತ್ವದರ್ಶಿಭಿಃ. ಅಸ್ತಿತ್ವದಲ್ಲಿರುವುದು ಉಳಿಯುವುದಿಲ್ಲ ಮತ್ತು ಅಸ್ತಿತ್ವದಲ್ಲಿರುವಂಥದ್ದು ಬದಲಾವಣೆ ಹೊಂದುವುದಿಲ್ಲ ಎಂಬುದನ್ನು ತತ್ವಜ್ಞಾನಿಗಳು ನೋಡಿದ್ದಾರೆ. ಅವಿನಾಶಿತು ತದ್ವಿಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಯಾವುದರಿಂದ ಈ ಸಂಪೂರ್ಣ ದೇಹ ವ್ಯಾಪಕವಾಗಿದೆಯೋ ಅದನ್ನು ನೀನು ನಾಶರಹಿತವಾದದ್ದು ಎಂದು ತಿಳಿ. ಈ ಅವಿನಾಶಿಯ ವಿನಾಶವನ್ನು ಯಾರೂ ಮಾಡಲಾರರು. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ನಾಶರಹಿತ ನಿತ್ಯರೂಪವಾದ ಈ ಜೀವಾತ್ಮನ ಭೌತಿಕ ಶರೀರಗಳು ಮಾತ್ರ ನಾಶವುಳ್ಳದ್ದು ಎಂದು ಹೇಳಲಾಗಿದೆ. ಅದಕ್ಕಾಗಿ ಹೇ ಭರತವಂಶಿ, ನೀನು ಯುದ್ಧ ಮಾಡು. ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಯಾರು ಆತ್ಮನನ್ನು ಕೊಲ್ಲುವವನು ಎಂದು ತಿಳಿದಿದ್ದಾನೆ ಮತ್ತು ಯಾರು ಆತ್ಮನನ್ನು ಸತ್ತವನು ಎಂದು ತಿಳಿದಿದ್ದಾನೆ, ಆ ಇಬ್ಬರೂ ತಿಳಿದವರಲ್ಲ. ಯಾಕೆಂದರೆ ಈ ಜೀವಾತ್ಮ ಕೊಲ್ಲುವುದೂ ಇಲ್ಲ ಮತ್ತು ಸಾಯುವುದಿಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಈ ಆತ್ಮ ಎಂದೂ ಹುಟ್ಟುವುದಿಲ್ಲ, ಸಾಯುವುದೂ ಇಲ್ಲ. ಸ್ವರೂಪದಿಂದಿದ್ದು ದೇಹದಿಂದ ಹುಟ್ಟುತ್ತಾನೆ ಎನ್ನುವುದು ಸಲ್ಲ. ಪುರಾತನವೂ ಆಗಿರುವ ಈ ಜೀವಾತ್ಮ ಹುಟ್ಟದ, ಸಾಯದ, ಬದಲಾಗದ ತತ್ವ. ಭಾವಾರ್ಥ. ಶ್ಲೋಕ 16ರಲ್ಲಿ ಅಸತ್ ಎಂದರೆ ಸ್ಥೂಲ ಪ್ರಪಂಚಕ್ಕೆ ಕಾರಣವಾಗಿರುವ ಸೂಕ್ಷ್ಮವಾಗಿರುವಂತಹ ಮೂಲ ಪ್ರಕೃತಿ ಎಂದರ್ಥ. ಇಲ್ಲಿ ನೋಡಿ, ಪ್ರಕೃತಿಯು ಅನಾದಿ ನಿತ್ಯ ಹಾಗೂ ಪ್ರಕೃತಿಯನ್ನು ಸೃಷ್ಟಿ ಮಾಡಿದಂತಹ ಭಗವಂತನೂ ಸಹ ಅನಾದಿ ನಿತ್ಯ. ಅಂದರೆ ಇವೆರಡರಕ್ಕೂ ಅಳಿವಿಲ್ಲ. ಪ್ರಕೃತಿ ಮತ್ತು ಪುರುಷ, ಇಲ್ಲಿ ಪುರುಷ ಅಂದರೆ ಭಗವಂತ, ಪ್ರಕೃತಿ ಮತ್ತು ಪುರುಷ ಇವೆರಡಕ್ಕೂ ಅಧೀನವಾಗಿರುವಂತಹ ಜೀವಾತ್ಮ ಸಹ ಅನಾದಿ ನಿತ್ಯ ಇಲ್ಲಿ. ಹಾಗಾಗಿ ಈ ಪಂಚಭೂತಗಳಿಂದ ಆಗಿರುವಂತಹ ಈ ನಮ್ಮಗಳ ಶರೀರಕ್ಕೆ ಈ ಜೀವಾತ್ಮ ಕೇವಲ ಅತಿಥಿ, ಬಂದು ಹೋಗುವಂಥದ್ದು. ಆತ್ಮಕ್ಕೆ ಯಾವುದೇ ಅಭಾವವಿಲ್ಲ. ಶರೀರಕ್ಕೆ ಉಳಿವು ಅನ್ನುವುದಿಲ್ಲ, ಅದಕ್ಕೆ ಇರುವಿಕೆ ಇಲ್ಲ, ಅದು ನಾಶವಾಗುವಂಥದ್ದು. ಈ ತತ್ವವನ್ನು ಅರಿತುಕೊಂಡಿರುವಂತಹ ತತ್ವಜ್ಞಾನಿಗಳು, ತಿಳಿದವರು ಮಾತ್ರ ಸುಖ ದುಃಖವನ್ನು ಮೀರಿ ನಿಲ್ಲಬಲ್ಲರು. ಇಲ್ಲಿ ಮಹಾಭಾರತದ ಯುದ್ಧವನ್ನೇ ವಿಶ್ಲೇಷಣೆ ಮಾಡುವುದಾದರೆ, ಪಾಂಡವರು ರಾಜ್ಯದ ವ್ಯಾಮೋಹಕ್ಕಾಗಲಿ ಅಥವಾ ಅಧಿಕಾರದ ಬಯಕೆಗಾಗಲಿ ಅಥವಾ ಕೌರವರ ಮೇಲಿನ ದ್ವೇಷಕ್ಕಾಗಿ ಈ ಒಂದು ಮಹಾಭಾರತದ ಯುದ್ಧ ಮಾಡಲು ಸಜ್ಜಾಗಿರಲಿಲ್ಲ. ಅವರು ಧರ್ಮದ ರಕ್ಷಣೆಯ ಹೊಣೆಗಾರಿಕೆಯಿಂದ ನಾವು ಧರ್ಮ ರಕ್ಷಣೆಯನ್ನು ಮಾಡಬೇಕೆನ್ನುವಂಥ ಒಂದು ಜವಾಬ್ದಾರಿಯಿಂದ ಅವರು ಈ ಯುದ್ಧಕ್ಕೆ ಸಜ್ಜಾಗಿದ್ದರು. ಧರ್ಮ ರಕ್ಷಣೆಯ ಹಾದಿಯಲ್ಲಿ ನಮ್ಮವರು ನನ್ನವರು ಎನ್ನುವಂಥದ್ದು ಇಲ್ಲಿ ಸಲ್ಲದು. ಅದು ಒಳ್ಳೆಯ ಕೆಲಸ ಮಾಡುವಾಗ ಯಾರ ಭಯವೂ ಬೇಡ, ಅದರಿಂದ ಯಾರಾದರೂ ಸತ್ತರೆ ಅದಕ್ಕೆ ದುಃಖ ಪಡುವ ಅಗತ್ಯವೂ ಇಲ್ಲ ಎಂದು ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ. ಶ್ಲೋಕ 17 ವಿಶ್ಲೇಷಣೆ ಮಾಡುವುದಾದರೆ, ಈ ನಮ್ಮ ಭೌತಿಕ ಶರೀರ ಮತ್ತು ನಮ್ಮ ಮನಸ್ಸು ನಿರಂತರವಾಗಿ ಪರಿವರ್ತನೆ, ಬದಲಾವಣೆ ಹೊಂದುತ್ತಾ ಇರುತ್ತೆ. ನಮ್ಮ ಶರೀರ, ಈ ಭೌತಿಕ ಶರೀರ ಹುಟ್ಟಿನಿಂದ ಸಾಯೋ ತನಕ ಅಂದರೆ ಭ್ರೂಣದಲ್ಲಿರುವಾಗಿನಿಂದ ಹಿಡಿದು 6 ಬಾರಿ ಮಹತ್ತರವಾಗಿ ಬದಲಾವಣೆ ಹೊಂದುತ್ತೆ. ಗರ್ಭಧಾರಣೆ ಹೊಂದುವಂಥದ್ದು, ಜನಿಸುವಂಥದ್ದು, ಬಾಲ್ಯ, ಯೌವನ, ಮುಪ್ಪು, ವೃದ್ಧಾಪ್ಯ, ಆಮೇಲೆ ನಾವು ಸಾಯೋ ತನಕ ನಿರಂತರವಾಗಿ ನಮ್ಮ ದೇಹ ಬದಲಾವಣೆ ಹೊಂದುತ್ತಾ ಇರುತ್ತೆ. ಈ ಬದಲಾವಣೆ ಜೊತೆಗೆ ನಮ್ಮ ಮನಸ್ಸಿನಲ್ಲಿಯೂ ಸಹ ನಾವು ನಾನಾ ರೀತಿಯ ಚಿಂತೆ, ದುಃಖ, ನೋವು, ದುಗುಡ ಯೋಚನೆಗಳನ್ನೆಲ್ಲ ತುಂಬಿಕೊಂಡಿರ್ತೇವೆ. ಈ ಎಲ್ಲ ಬದಲಾವಣೆಗಳು ಆತ್ಮಕ್ಕೆ ಯಾವುದೇ ರೀತಿಯ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಆತ್ಮ ಒಂದೇ ರೀತಿಯ ಚೇತನ ಆಗಿರ್ತದೆ. ಅದು ನೋಡಿ, ನಮ್ಮ ಆತ್ಮದ ಗಾತ್ರದ ಬಗ್ಗೆ ನಾವು ತಿಳ್ಕೊಳ್ಳುವುದಾದರೆ, ನಮ್ಮ ಶರೀರದ ಒಂದು ಕೂದಲಿನ ತುದಿಯ 10,000 ಭಾಗ ಮಾಡಿದರೆ ಅದರ ಒಂದು ಭಾಗದಷ್ಟು ದೊಡ್ಡದಿರುತ್ತಂತೆ ನಮ್ಮ ಆತ್ಮ.
ಇದನ್ನು ನಮ್ಮ ಉಪನಿಷತ್ತು, ಅದರಲ್ಲಿ ಶ್ವೇತಾಶ್ವತರ ಎಂಬ ಉಪನಿಷತ್ತು ದೃಢಪಡಿಸಿದೆ. ಆತ್ಮವನ್ನು ಸೂರ್ಯಪ್ರಕಾಶದ ಸಣ್ಣ ಕಣಗಳಿಗೆ ನಾವು ಹೋಲಿಸುತ್ತೇವೆ. ನಾವು ವೈದಿಕ ವಿಜ್ಞಾನವನ್ನು ನಂಬುವುದಾದರೂ ಅಥವಾ ಆಧುನಿಕ ವಿಜ್ಞಾನ ಅನುಸರಿಸಿದರೂ ಸಹ ದೇಹದಲ್ಲಿರುವಂತಹ ಆತ್ಮದ ಅಸ್ತಿತ್ವವನ್ನು ಅಲ್ಲಗಳೆಯುವಂತಿಲ್ಲ. ಭಗವದ್ಗೀತೆಯಲ್ಲಿ ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನೇ ಈ ಆತ್ಮವಿಜ್ಞಾನವನ್ನು ವಿವರಿಸಿದ್ದಾನೆ. ನೋಡಿ, ಇಲ್ಲಿ ಶ್ಲೋಕ 18ರಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಅನ್ಯಾಯದ ವಿರುದ್ಧ ಮಾಡುವಂತಹ ಯಾವುದೇ ಹೋರಾಟ ಸಹ ಭಗವಂತನ ಪೂಜೆ ಅಂದುಕೊಂಡು ಮಾಡು. ಯಾಕೆಂದರೆ ಭಗವಂತ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ. ಆತ್ಮವು ಎಲ್ಲೆಡೆ ಪಸರಿಸಿರುವಂತಹ ಭಗವಂತನ ಪಡಿಯಚ್ಚು ಅದು. ಹಾಗಾಗಿ ಅನ್ಯಾಯದ ವಿರುದ್ಧ ನೀನು ಏನು ಬೇಸರಿಸಿಕೊಳ್ಳದೆ ಹೋರಾಡು. ದೇಹ ಹೋದಾಗ ಅಳುವ ಅಗತ್ಯವಿಲ್ಲ. ಅಂದರೆ ಸಾವಿಗಾಗಿ ಅಂಜದೆ ಬದುಕಿದರೆ ಈ ಜೀವನ ಸಾರ್ಥಕವಾಗುತ್ತದೆ ಎಂಬುದನ್ನು ಶ್ರೀಕೃಷ್ಣ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಇನ್ನು ಶ್ಲೋಕ 19ರಲ್ಲಿ ಈ ದೇಹಸ್ಥ ಆತ್ಮಕ್ಕೆ ಯಾವುದೇ ಮಾರಕಾಸ್ತ್ರಗಳಿಂದ ಯಾರೇ ಗಾಯ ಮಾಡಿದರೂ ಸಹ ಈ ದೇಹದೊಳಗಿರುವಂತಹ ಆತ್ಮ ಸಾಯೋದಿಲ್ಲ. ಆತ್ಮ ಎಂಬುದು ಎಷ್ಟು ಚಿಕ್ಕದು ಎಂದರೆ ಈ ಹಿಂದೆ ನಾನು ಹೇಳಿದಂತೆ ಅದನ್ನು ಯಾವುದೇ ಐಹಿಕವಾದ ಈ ಭೂಲೋಕದಲ್ಲಿ ಇರುವಂತಹ ಯಾವುದೇ ಆಯುಧಗಳಿಂದ ಅದನ್ನು ಕೊಲ್ಲಲಾಗದು. ಹಾಗೆಂದ ಮಾತ್ರಕ್ಕೆ ದೇಹವನ್ನು ಕೊಲ್ಲುವುದಕ್ಕೆ ಬೆಂಬಲ ಉಂಟು ಎಂದರ್ಥವಲ್ಲ. ವೇದದ ಆಶಯವೆಂದರೆ ಮಾ ಹಿಂಸಾತ್ ಸರ್ವಭೂತಾನಿ, ಯಾರಿಗೂ ಹಿಂಸೆ ಮಾಡಬೇಡ ಎಂದು. ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಕೌರವರು ನಿನ್ನ ಕೈಯಿಂದ ಸಾಯುತ್ತಾರೆ ಎಂಬುದು ಕೇವಲ ನಿನ್ನ ಭ್ರಮೆಯಷ್ಟೇ. ಎಲ್ಲವೂ ಸೃಷ್ಟಿಕರ್ತನಾದ ಹಾಗೂ ಸಂಹಾರಕರ್ತನಾದಂತಹ ಭಗವಂತನ ಇಚ್ಛೆಯಂತೆ ನಡೆಯುವುದು ಎಂಬುದು ನೀನು ತಿಳಿದುಕೋ ಎಂದು ಅರ್ಜುನನಿಗೆ ಹೇಳ್ತಿದ್ದಾನೆ. ಇನ್ನು ಶ್ಲೋಕ 20ರಲ್ಲಿ ಹುಟ್ಟಿದ್ದೆಲ್ಲ ಸಾಯಲೇಬೇಕು, ಆದರೆ ಆತ್ಮಕ್ಕೆ ಹುಟ್ಟು ಎಂಬುವುದಿಲ್ಲ. ಹುಟ್ಟಿದರೆ ತಾನೇ ಅದು ಸಾಯುವಂಥದ್ದು. ಅದು ಅನಾದಿಯಿಂದ ಇರುವಂಥದ್ದು, ಪುರಾತನವಾದಂಥದ್ದು, ಜನ್ಮರಹಿತವಾದಂಥದ್ದು. ಹಿಂದೆಯೂ ಹುಟ್ಟಿಲ್ಲ, ಮುಂದೆಯೂ ಹುಟ್ಟುವುದಿಲ್ಲ. ಈ ಭೂಲೋಕದಲ್ಲಿ ಯಾವುದೇ ಜೀವಿಯನ್ನು ತಗೊಳ್ಳಿ, ಅವಕ್ಕೆ ಒಂದು ಸಂಸಾರ ಅನ್ನೋದಿರುತ್ತೆ, ಮಕ್ಕಳು ಮರಿ ಅನ್ನೋದು ಇರ್ತವೆ. ಶರೀರದ ಉಪ ಉತ್ಪನ್ನಗಳಾದಂತಹ ಈ ಮಕ್ಕಳು ನಾವು ನಮ್ಮ ಮಕ್ಕಳು ಅಂತ ಹೇಳ್ತೇವೆ ಅಲ್ವಾ. ಆದರೆ ಈ ಮಕ್ಕಳು ಒಂದು ವಿಭಿನ್ನವಾದ ಆತ್ಮಗಳು. ನಿರ್ದಿಷ್ಟ ಶರೀರದ ಕಾರಣದಿಂದಾಗಿ ಇದು ಅವನ ಮಕ್ಕಳು ಅವಳ ಮಕ್ಕಳು ಎಂದು ನಾವು ಹೇಳುತ್ತೇವೆ. ಆದರೆ ಇಲ್ಲಿ ಪ್ರತಿಯೊಬ್ಬರೂ ಸಹ ವಿಭಿನ್ನ ಆತ್ಮಗಳೇ. ಆದರೆ ಅಲ್ಲಿ ಮಗು ಜನಿಸಿದಾಗ, ಆ ಒಂದು ಗರ್ಭದಿಂದ ಒಂದು ಮಗು ಜನಿಸಿದಾಗ ಆಗ ಆತ್ಮ ಹುಟ್ಕೊಳ್ಳುವುದಿಲ್ಲ. ಬದಲಾಗಿ ಅದು ಆ ಶರೀರವನ್ನು ಆ ಸಂದರ್ಭದಲ್ಲಿ ಪ್ರವೇಶ ಮಾಡುತ್ತೆ ಅಷ್ಟೇ. ಅತಿಥಿ ಹಾಗೆ ಆ ದೇಹವನ್ನು ಪ್ರವೇಶ ಮಾಡುತ್ತೆ. ಅದು ಈ ಹಿಂದೆ ಹೇಳಿದಂತೆ ಅದಕ್ಕೆ ಹುಟ್ಟು ಸಾವು ಯಾವುದೂ ಇಲ್ಲ. ಅದು ಹಿಂದೆ ಹುಟ್ಟಿದ್ದು ಅಲ್ಲ, ಮುಂದೆ ಹುಟ್ಟುವಂಥದ್ದು ಅಲ್ಲ, ಅದು ನಾಶವಾಗುವಂಥದ್ದು ಅಲ್ಲ. ಹಾಗಾಗಿ ಪ್ರತಿಯೊಂದು ಒಂದು ಜೀವ ಅನ್ನೋದು ಹುಟ್ಟಿದಾಗ ಈ ಜೀವಾತ್ಮ ಆ ಶರೀರವನ್ನು ಪ್ರವೇಶ ಮಾಡುತ್ತೆ. ಹಾಗಾಗಿ ನಾವು ಯಾರ ಸಾವಿಗಾಗಿಯೂ ಮರಗುವಂತಹ ಪ್ರಮೇಯವಿಲ್ಲ, ನಮ್ಮ ಸಾವಿಗಾಗಿಯೂ ನಾವು ಚಿಂತಿಸಬೇಕಾಗಿಲ್ಲ. ಯಾವಾಗ ಈ ದೇಹವನ್ನು ಆತ್ಮ ತ್ಯಜಿಸುತ್ತೋ ಅದು ಇನ್ನೊಂದು ಶರೀರವನ್ನು ಅರಸಿಕೊಳ್ಳುತ್ತದೆ ಎಂಬುದು ಶ್ರೀಕೃಷ್ಣನ ಸಂದೇಶ. ಮುಂದಿನ ಸಂಚಿಕೆಯಲ್ಲಿ ಶ್ರೀಕೃಷ್ಣ ಯಾವ ರೀತಿಯಲ್ಲಿ ಆತ್ಮದ ಬಗ್ಗೆ ವಿವರಣೆಯನ್ನು ನೀಡುತ್ತಾನೆ, ಅರ್ಜುನನಿಗೆ ಮೂಡುವಂತಹ ಪ್ರಶ್ನೆಗಳೇನು, ಅದಕ್ಕೆ ಯಾವ ರೀತಿ ಸಮರ್ಪಕವಾಗಿ ಉತ್ತರವನ್ನು ನೀಡುತ್ತಾನೆ ಎಂಬುದನ್ನೆಲ್ಲ ತಿಳಿದುಕೊಳ್ಳೋಣ. ಅಲ್ಲಿಯ ತನಕ ವಂದನೆಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಪ್ರೋತ್ಸಾಹ ನೀಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.